ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರ, ರಾತ್ರೋರಾತ್ರಿ ಅಮಿತ್ ಶಾ ಅವರು ಆ ಸಭೆಯನ್ನು ನಡೆಸದೇ ಇದ್ದಿದ್ರೆ, ಬೆಳಗ್ಗೆ ಪಡೆಗಳನ್ನು ಕಳಿಸಿ ಆಕ್ಷನ್ ಮೂಡ್ಗೆ ಬಾರದೇ ಇದ್ದಿದ್ರೆ ಇಡೀ ದೇಶ ಇವತ್ತು ಹೊತ್ಕೊಂಡು ಉರಿತಾ ಇತ್ತು. ಯಾಕೆ ಗೊತ್ತಾ? ಅಲ್ಲಿ ಸೋನಂ ವಾಂಗ್ಚುಕ್ ಮುಗಿಸೋದಕ್ಕೆ ಒಂದು ಪ್ಲಾನ್ ರೆಡಿಯಾಗಿತ್ತು. ಇಡೀ ದೇಶವನ್ನ ನಡುಗಿಸೋದಕ್ಕೆ ರೆಡಿಯಾಗಿದ್ದಂತಹ ಆ ಭಯಾನಕ ಸಂಚಿನ ಕಥೆಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 2 ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆಗಳು ಇಡೀ ದೇಶದ ಗಮನ ಸೆಳೆದಿದೆ. ಮೇಲ್ನೋಟಕ್ಕೆ ಇದು ಕೇವಲ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತ ಕಂಡ್ರೂ ಕೂಡ ಇದರ ಹಿಂದೆ ಒಂದು ದೊಡ್ಡ ಜಾಲವೇ ಕೆಲಸ ಮಾಡ್ತಾ ಇದೆ. ನೋಡಿ, ಇವತ್ತು ಬೆಳಿಗ್ಗೆ ದೆಹಲಿ ಪೊಲೀಸರು ದಿಢೀರಂತ ಜಂತರ್ ಮಂತರ್ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸುತ್ತುವರೆದಿದ್ದು ಯಾಕೆ? ಅಮಿತ್ ಶಾ ಅವರು ಹಠಾತ್ತನೆ ಬಂಗ್ಲಾ ಸಾಹಿಬ್ ಗುರುದ್ವಾರಕ್ಕೆ ಭೇಟಿ ನೀಡಿದ್ದರ ಹಿಂದಿನ ಅಸಲಿ ಮರ್ಮ ಏನು? ಈ ಎಲ್ಲ ವಿಷಯವನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೇವೆ. ವೀಕ್ಷಕರ, ದೆಹಲಿ ಪೊಲೀಸರು ಇವತ್ತು ಜಂತರ್ ಮಂತರ್ನಲ್ಲಿ ಒಂದು ದೊಡ್ಡ ಬಲೆಯನ್ನು ಹೆಣೆದಿದ್ರು. ಅಲ್ಲಿ ಸೇರ್ತಿದ್ದವರೆಲ್ಲ ಯಾರು, ಅವರ ಪ್ಲಾನ್ ಏನು ಅನ್ನೋದು ಆಲ್ರೆಡಿ ಗುಪ್ತಚರ ಇಲಾಖೆಗೆ ಗೊತ್ತಾಗ್ಬಿಟ್ಟಿತ್ತು. ಸಡನ್ ಆಗಿ ಪೊಲೀಸರ ಸಂಖ್ಯೆಯನ್ನು ಅಲ್ಲೇನಾದರೂ ಹೆಚ್ಚು ಮಾಡಿದ್ರೆ ಅವರಿಗೆ ಅನುಮಾನ ಮೂಡುತ್ತೆ ಅನ್ನೋ ಕಾರಣಕ್ಕೆ ಒಂದು ರಣತಂತ್ರವನ್ನು ಹೂಡಲಾಗುತ್ತೆ. ನೋಡಿ, ಇದು ಎಂತಹ ಪ್ಲಾನ್ ಅಂದರೆ, ಮೋಟಾಬಾಯ್ ಅಮಿತ್ ಶಾ ಅವರು ಬಂಗ್ಲಾ ಸಾಹಿಬ್ ಗುರುದ್ವಾರಕ್ಕೆ ಭೇಟಿ ನೀಡೋ ನೆಪದಲ್ಲಿ ಹೋಗ್ತಾರೆ. ಆಗ ಅಲ್ಲಿ ಇಡೀ ಪ್ರದೇಶದಲ್ಲಿ ಪೊಲೀಸ್ ಭದ್ರತೆಯನ್ನು ಬಿಗಿ ಮಾಡಲಾಗುತ್ತೆ. ಅಮಿತ್ ಶಾ ಅವರ ಭೇಟಿಯ ನೆಪದಲ್ಲಿ ಸುಮಾರು 400ರಿಂದ 500 ಪೊಲೀಸ್ ಸಿಬ್ಬಂದಿಗಳು, IB, CID ಮತ್ತು ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನು ಅಲ್ಲಿ ನಿಯೋಜಿಸಲಾಗುತ್ತೆ. ಅಲ್ಲಿ ಕೂತ್ಕೊಂಡಿದ್ದಂತಹ ಪ್ರತಿಭಟನಾಕಾರರಿಗೆ ಅಮಿತ್ ಶಾ ಅವರು ಅಲ್ಲಿಗೆ ಬಂದಿದ್ದು ಕೇವಲ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅಂತಲೇ ಅಂದ್ಕೊಂಡಿದ್ರು. ಆದರೆ ಅಸಲಿಗೆ ಅದು ಪ್ರತಿಭಟನೆಯ ಮೇಲಿನ ಕ್ರ್ಯಾಕ್ ಡೌನ್ಗೆ ಸಿದ್ಧತೆ ಆಗಿತ್ತು. ಪೊಲೀಸರು ರಾತ್ರಿ ಇಡೀ ಕಾದು ಬೆಳಿಗ್ಗೆ ಕಾರ್ಯಾಚರಣೆಯನ್ನು ಆರಂಭಿಸಿಯೇ ಬಿಡ್ತಾರೆ. ಈ ಕಾರ್ಯಾಚರಣೆಯ ಹಿಂದೆ ಒಬ್ಬ ದಕ್ಷ ಅಧಿಕಾರಿ ಕೂಡ ಇದ್ರು. ಅವರೇ ದೆಹಲಿಯ ಪೊಲೀಸ್ನ ಹೊಸ ಮುಖ್ಯಸ್ಥರಾದ ಅನುರಾಗ್ ಕುಮಾರ್. ವೀಕ್ಷಕರ, ಅನುರಾಗ್ ಕುಮಾರ್ ಅವರು 1994ರ ಕೇಡರ್ನ IPS ಅಧಿಕಾರಿಯಾಗಿದ್ದು 3 ವರ್ಷಗಳ ಕಾಲ IBಯಲ್ಲಿ ಅಂದರೆ ಗುಪ್ತಚರ ಅಧಿಕಾರಿಯಾಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಹಳೆಯ ಅಧಿಕಾರಿ ಸತೀಶ್ ಗೋಲ್ಚಾ ಅವರ ಅಧಿಕಾರಾವಧಿ ಮುಗಿದ ನಂತರ ಅನುರಾಗ್ ಕುಮಾರ್ ಅವರನ್ನು ಕರೆತಂದ ಉದ್ದೇಶವೇ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಸಂಶಯಾಸ್ಪದ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡೋದು. ಶಾಹೀನ್ ಬಾಗ್ ಮತ್ತು ರೈತ ಪ್ರತಿಭಟನೆಗೆ ಇಲ್ಲೂ ಕೂಡ ಮರುಕಳಿಸಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ ಆಗಿತ್ತು. ವೀಕ್ಷಕರೇ, ಇಲ್ಲಿ ಇನ್ನೊಂದು ಭಯಾನಕ ಸತ್ಯ ಏನು ಗೊತ್ತಾ? ಪೊಲೀಸರು ವಾಂಗ್ಚುಕ್ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗದೇ ಇದ್ದಿದ್ರೆ ಅವರ ಪ್ರಾಣಕ್ಕೇನೆ ಅಪಾಯ ಇತ್ತು. ಸ್ವತಃ ಈ ಕಾಕ್ರೋಚ್ ಅಭಿಜಿತ್ ದೀಪ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾನೆ. ವಾಂಗ್ಚುಕ್ ಮೇಲೆ ಹಲ್ಲೆಗೆ ಪ್ರಯತ್ನ ನಡೆದಿದೆ ಅಂತ. ಏನಾದರೂ ಅವರಿಗೆ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಅಂತಲೂ ಹೇಳಿರ್ತಾನೆ. ಹಾಗಾದರೆ ವಾಂಗ್ಚುಕ್ ಅವರ ಹತ್ಯೆಗೆ ಇವರೇ ಪ್ಲಾನ್ ಮಾಡಿಬಿಟ್ಟಿದ್ರ? ನೋಡಿ, ಒಂದು ವೇಳೆ ವಾಂಗ್ಚುಕ್ ಅವರಿಗೆ ಇಲ್ಲೇನಾದರೂ ಆಯಿತು ಅಂದ್ಕೊಳ್ಳಿ, ಆಗ ಅದರ ಲಾಭ ಯಾರಿಗೆ? ಅಫ್ಕೋರ್ಸ್ ಈ ಜಿರಳೆಗಳಿಗೇನೆ. ಅದರ ಹೊಣೆಯನ್ನು ನೇರವಾಗಿ ಸರ್ಕಾರದ ಮೇಲೆ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನವನ್ನೇ ಹುಟ್ಟಾಕ್ಬಿಡ್ತಿದ್ರು. ಎಕ್ಸಾಕ್ಟ್ ನೇಪಾಳದಲ್ಲಿ ಆಯ್ತಲ್ಲ ಅಂತಹ ಜಿನ್ಜಿ ಹೋರಾಟ. 19ನೇ ತಾರೀಕು ಅದಕ್ಕಾಗಿ ಎಲ್ಲ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ರು. ಒಂದು ಆಡಳಿತ ಶಾಂತಿಯುತ ಪ್ರತಿಭಟನೆಕಾರರನ್ನ ಕೊಂದುಬಿಟ್ರೆ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗ್ಬಿಡುತ್ತೆ. ಆಗ ಹಿಂಸೆ ಶುರುವಾಗುತ್ತೆ, ಸರ್ಕಾರ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಆದರೆ ಅಷ್ಟರಲ್ಲಿ ಮೋಟಾಬಾಯ್ ಈ ಎಲ್ಲ ಪ್ಲಾನನ್ನು ಪುಡಿ ಪುಡಿ ಮಾಡಿಬಿಟ್ರು.
ಒಂದ್ಸಲ ಸರಿಯಾಗಿ ನೋಡಿ ವೀಕ್ಷಕರೇ, ಇವರೆಲ್ಲ ನಿಜಕ್ಕೂ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರೋರ? ಪ್ರತಿಭಟನಾ ಸ್ಥಳದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಿಂತ ಹೆಚ್ಚಾಗಿ ಬಿರಿಯಾನಿಯ ವಾಸನೆ ಮೂಗಿಗೆ ಹೊಡಿತಾ ಇತ್ತು. ಬಿಯರು ಜೊತೆಗೆ ಸ್ನ್ಯಾಕ್ಸ್ ಪಾರ್ಟಿಗಳು ನಡೀತಾ ಇದ್ವು. ಇವರ ರೊಟೀನ್ ಹೆಂಗಿತ್ತು ನೋಡಿ. ಬೆಳಿಗ್ಗೆ 8 ಗಂಟೆಗೆ ಬಾಳೆಹಣ್ಣು, 11 ಗಂಟೆಗೆ ಹಾಲು, ಅದಾದ್ಮೇಲೆ ಡ್ರೈ ಫ್ರೂಟ್ಸು, ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಬಿರಿಯಾನಿ ಊಟ, ರಾತ್ರಿ ಮತ್ತೆ ಬಿರಿಯಾನಿ ಪಾರ್ಟಿ. ಇದು ಹಸಿವಿನ ಪ್ರತಿಭಟನೆಯೋ ಅಥವಾ ಮಜಾನೋ? ಆರಂಭದಲ್ಲಿ ಇದು ನೀಟ್ ಪರೀಕ್ಷೆಯ ಅಕ್ರಮದ ವಿರುದ್ಧದ ಹೋರಾಟ ಅಂತ ಅಂದ್ಕೊಂಡಿದ್ರು. ಆದರೆ ನಂತರ ಎಲ್ಲವೂ ಉಲ್ಟಾ. ಯಾವಾಗ ಈ ಪ್ರತಿಭಟನೆಗೆ ಅರುಂಧತಿ ರಾಯ್, ಪ್ರಶಾಂತ್ ಭೂಷಣ್ ಮತ್ತು ಕುನಾಲ್ ಕಾಮ್ರಾ ಅಂತವರು ಬಂದುಬಿಟ್ರು, ಆಗಲೇ ಈ ಹೋರಾಟದ ದಿಕ್ಕು ಬದಲಾಗೋಯ್ತು. ಅದರಲ್ಲೂ ಕೇಜ್ರಿವಾಲ್ ಎಂಟ್ರಿ ಆದಮೇಲಂತೂ ಎಲ್ಲ ಬಟಾಬಯಲಾಗೋಯ್ತು. LGBTQ ಹಕ್ಕುಗಳು, ನನ್ನ ದೇಹ ನನ್ನ ಇಚ್ಛೆ ಅನ್ನೋ ಘೋಷಣೆಗಳಲ್ಲಿ ಕೇಳಿಬಂದವು. ಅಷ್ಟೇ ಅಲ್ಲ, ಹಮ್ ದೇಖೆಂಗೆ ಅನ್ನೋ ಪಾಕಿಸ್ತಾನಿ ಕವಿತೆಗಳನ್ನು ಅಲ್ಲಿ ವಾಚಿಸಲಾಯಿತು. ಅಲ್ಲಾಹುನ ಘೋಷಣೆಗಳು ಕೂಗಲಾಯಿತು. ನೀಟ್ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳಿಗೂ ಈ ವಿಷಯಗಳಿಗೂ ಏನ್ರಿ ಸಂಬಂಧ? ಇದು ಸಂಪೂರ್ಣವಾಗಿ ಹಿಂದೂ ವಿರೋಧಿ ಮತ್ತು ಭಾರತ ವಿರೋಧಿ ಅಜೆಂಡವಾಗಿ ಬದಲಾಗುತ್ತೆ ವೀಕ್ಷಕರೇ. ಸೋನಂ ವಾಂಗ್ಚುಕ್ ಮತ್ತು ಅಭಿಜಿತ್ ದೀಪ್ಕೆ ಅವರ ಪಾತ್ರ ಏನು ಹಾಗಾದ್ರೆ ಇಲ್ಲಿ ಸೋನಂ ವಾಂಗ್ಚುಕ್ ಅವರನ್ನು ನೀಟಾಗಿ ಬಳಸ್ಕೊಳ್ಳಾಯಿತು. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಅಂತ ಬಿಂಬಿಸಲಾಗುತ್ತೆ. ಆದರೆ ರಾತ್ರಿಯ ಸಮಯದಲ್ಲಿ ತಮ್ಮ ಸ್ನೇಹಿತರ ಮನೆಯ AC ರೂಮ್ನಲ್ಲಿ ಮಲಗ್ತಾ ಇದ್ರಂತೆ. ಬೆಳಿಗ್ಗೆ ಪೊಲೀಸರು ಅವರನ್ನು ಕರೆದುಕೊಂಡು ಬರೋದಕ್ಕೆ ಹೋದಾಗ ಅವರು ತಾವೇನೋ ದೊಡ್ಡ ತ್ಯಾಗ ಮಾಡ್ತಿದ್ದೀವಿ ಅನ್ನೋ ಹಾಗೆ ನಾಟಕ ಕೂಡ ಮಾಡ್ತಾರೆ. ಇನ್ನು ಈ ಅಭಿಜಿತ್ ದೀಪ್ಗೆ ಪೊಲೀಸರಿಂದ ಏಟು ತಿನ್ನೋದಕ್ಕೆ ಯಾವಾಗಲೂ ಕಾಯ್ತಾನೆ ಇರ್ತಾನೆ ಅನಿಸುತ್ತೆ. ಪೊಲೀಸರು ಅವನನ್ನು ಮುಟ್ಟದೇ ಇದ್ರೂ ಕೂಡ ನನಗೆ ಹೊಡೆದ್ಬಿಟ್ರು ಅಂತ ಕೂಗಾಡಿ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಒಂದು ಸಲ ಯೋಚನೆ ಮಾಡಿ, ಟೈಮ್ ಟು ಟೈಮ್ ಊಟ, ಸ್ನ್ಯಾಕ್ಸು, ಬಿರಿಯಾನಿ ಇದಕ್ಕೆಲ್ಲ ಹಣ ಆದರೂ ಎಲ್ಲಿಂದ ಬರುತ್ತೆ? ಮೂಲಗಳ ಪ್ರಕಾರ ಕೆಲವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೂ ಕೂಡ ಪ್ರತಿ ವಿಡಿಯೋಗೆ 50,000 ರೂಪಾಯಿ ನೀಡಲಾಗ್ತಿದೆಯಂತೆ. ಈ ಹಣ $US ರೂಪದಲ್ಲಿ ದುಬೈನಿಂದ ಬರ್ತಿತ್ತು ಅನ್ನೋ ಮಾಹಿತಿ ಈಗ IBಗೆ ಸಿಕ್ಕಿದೆ. ರಾಷ್ಟ್ರವಾದಿ ಯೂಟ್ಯೂಬ್ ಚಾನೆಲ್ಗಳನ್ನು ಹತ್ತಿಕ್ಕೋದಕ್ಕೆ ಮತ್ತು ಪ್ರತಿಭಟನಾಕಾರರ ಪರವಾಗಿ ಸಹಾನುಭೂತಿ ಮೂಡಿಸೋದಕ್ಕೆ ಈ ಹಣವನ್ನು ಬಳಸಲಾಗ್ತಾ ಇತ್ತು. ಅಲ್ಲದೆ ಯಾರ ಸಿನಿಮಾಗಳು ಓಡ್ತಾ ಇಲ್ವೋ ಅಂತಹ ಸ್ವರಾ ಭಾಸ್ಕರ್, ಸೋನಾಕ್ಷಿ ಸಿನ್ಹಾ ಜೊತೆಗೆ ಅಭಯ್ ಡಿಯೋಲ್ ಅಂತವರನ್ನು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಕರ್ಕೊಂಡು ಬರಲಾಗತ್ತೆ. ವೀಕ್ಷಕರೇ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಕೇವಲ ಒಬ್ಬ ಸಚಿವರ ರಾಜೀನಾಮೆಯಿಂದ ಏನೂ ಬದಲಾಗೋದಿಲ್ಲ. ಈ ಪೇಪರ್ ಲೀಕ್ ಹಿಂದೆ ಒಂದು ದೊಡ್ಡ ಕೋಚಿಂಗ್ ಮಾಫಿಯಾವೇ ಇದೆ. ಪೇಪರ್ ಸೆಟ್ ಮಾಡುವ ಶಿಕ್ಷಕರು ಮತ್ತು ಈ ಮಾಫಿಯಾ ನಡುವಿನ ಸಂಬಂಧವನ್ನು ಕಡಿಯೋದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ನೋಡಿ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ 12 ವರ್ಷದಲ್ಲಿ 25 ಬಾರಿ ಪೇಪರ್ ಲೀಕ್ ಆಗಿದ್ದಿದೆ. ರಾಜಸ್ಥಾನ, ಬಿಹಾರದಂತಹ ರಾಜ್ಯಗಳಲ್ಲಿ ನಡೆದಂತಹ ಲೀಕ್ಗಳಿಗೂ ಆಯಾ ರಾಜ್ಯ ಸರ್ಕಾರಗಳು ಹೊಣೆಯಾಗಬೇಕಲ್ವೇ? ಹಾಗಾದರೆ ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.